ಹಣ ಡಬಲ್ ಮಾಡಿ ಕೊಡ್ತೇವೆಂದು ಕೋಟ್ಯಾಂತರ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಂದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಲಾಗಿದೆ. 2025ರ ಮಾರ್ಚ್ನಲ್ಲಿ ಪರಾರಿಯಾಗಿದ್ದಂಥ ಆರೋಪಿ ವಿಶ್ವನಾಥ್ ಎಂಬಾತ ಮನಿ ಡಬಲ್ ಮಾಡಿಕೊಡ್ತೇವೆಂದು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ಈಗ 2025ರ ಮಾರ್ಚ್ನಲ್ಲಿ ಆರೋಪಿ ವಿಶ್ವನಾಥ್ ಪರಾರಿಯಾಗಿದ್ದ. ಆಂಧ್ರ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದಂಥ ವಿಶ್ವನಾಥ್ ಈಗ ಅರೆಸ್ಟ್ ಆಗಿದ್ದಾನೆ. ತನ್ನ ಅಂಗಡಿಯಲ್ಲಿ ದಿನಸಿ ಖರೀದಿಸಿದ್ರೆ ಹಣ ಡಬಲ್ ಮಾಡುವ ಭರವಸೆ ಕೂಡ ಕೊಟ್ಟಿದ್ದಂತೆ ಗ್ರಾಹಕರಿಗೆ. ಅದರಿಂದ ಅಂಗಡಿ ಮುಂದೆ ಕ್ಯೂ ನಿಂತು ದಿನಸಿಯನ್ನ ಖರೀದಿಸಿದ್ರು ಗ್ರಾಹಕರು. ವಾಸವಿ ಸ್ವಗೃಹ ಹೋಮ್ ನೀಡ್ಸ್ ಅಂಗಡಿ ಮೂಲಕ ವಿಶ್ವನಾಥ್ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ. ಕೊನೆಗೆ ಹೂಡಿಕೆ ಹೆಚ್ಚಾದಾಗ ಹಣ ಸಮೇತ ಎಸ್ಕೇಪ್ ಆಗಿದ್ದಾನೆ ಆರೋಪಿ. ಈಗ ವಿಶ್ವನಾಥ್, ಆತನ ಹೆಂಡತಿ ವಿಶಾಲಾಕ್ಷಮ್ಮ ಹಾಗೂ ಮಗ ವಿಷ್ಣುವರ್ಧನ್ ಅರೆಸ್ಟ್ ಆಗಿದ್ದಾರೆ. ಬಂಧಿತರಿಂದ ₹1.62 ಕೋಟಿ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಪೊಲೀಸರು. 1.62 ಕೋಟಿ ರೂಪಾಯಿಯನ್ನು ವಶಕ್ಕೆ ಪಡೆದು ವಿಶ್ವನಾಥ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು. ಬಡ್ಸ್ ಆಕ್ಟ್ ಮತ್ತು BNS ಸೆಕ್ಷನ್ಸ್ ಅಡಿಯಲ್ಲಿ ಕ್ರೈಮ್ ನಂಬರ್ 51/25 ಪ್ರಕರಣವನ್ನು ದಾಖಲಿಸಲಾಗಿರ್ತದೆ. ಇದರಲ್ಲಿ ಸುಮಾರು ಜನ ಆರೋಪಿತರಿದ್ದಾರೆ. ಪ್ರಮುಖವಾಗಿ A1, A2, A3 ಏನಿದ್ರು ಅದರಲ್ಲಿ ಅವರು ಪ್ರಕರಣ ದಾಖಲಾಗುವ ಸಂದರ್ಭದಲ್ಲೇ ಅಬ್ಸ್ಕಾಂಡ್ ಆಗಿರ್ತಾರೆ. ಸೊ ಆನಂತರದಲ್ಲಿ ಸುಮಾರು 95 ಲಕ್ಷದಷ್ಟು ಹಣವನ್ನು ಕೆಲವೊಂದು ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿಕೊಂಡು ಜಪ್ತಿ ಈಗಾಗಲೇ ಮಾಡಿರ್ತಾರೆ. ಬಟ್ ಈ 3 ಆರೋಪಿತರಿಂದ ನಮಗೆ ಒಂದಷ್ಟು ವಂಚನೆ ಮಾಡಿರುವಂಥ ಹಣವನ್ನು ಸೀಸ್ ಮಾಡಲಿಕ್ಕಿರುತ್ತೆ. ಮತ್ತು ಅರೆಸ್ಟ್ ಮಾಡೋದ್ರ ಬಗ್ಗೆ ಕೂಡ ಸುಮಾರು ದಿನದಿಂದ ಪ್ರಯತ್ನಗಳು ನಡೀತಾ ಇದ್ದು, ಈ ಜನವರಿ 2026 ನಾವು ಸ್ವಲ್ಪ ಇದನ್ನ ಫಾಲೋ ಅಪ್ ಮಾಡಿದಾಗ ಈ 3 ಜನ ಆರೋಪಿತರು ಆಂಧ್ರ ಪ್ರದೇಶದಲ್ಲಿ ಪ್ರಕಾಶಂನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ 3 ಜನರನ್ನ ಸೆಕ್ಯೂರ್ ಮಾಡಿಕೊಂಡು 26/1/2026 ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 35 ಲಕ್ಷ ಸಾವಿರಷ್ಟು ನಗದು ಹಣ ಮತ್ತು 6 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನು ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು, ಈ 3 ಜನ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರಲ್ಲಿ ಏನಂತಂದ್ರೆ ಈ ವಂಚನೆ ಪ್ರಕರಣಗಳು ನಮ್ಮಲ್ಲಿ ಬಳ್ಳಾರಿಯಲ್ಲಿ ನಾನು ಪರಿಶೀಲನೆ ಮಾಡಿದಂಗೆ ಇದು ಒಂದೇ ಅಂತಲ್ಲ, ಈ ಥರದ್ದು ಬಡ್ಸ್ ಆಕ್ಟ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಲ್ಲಿ ಏನಿದೆ ತುಂಬಾ ಪ್ರಕರಣಗಳು ಇಂಥದ್ದು ಬೆಳಕಿಗೆ ಬರ್ತಾ ಇದೆ. ಜನ ಮೋಸ ಹೋಗ್ತಾ ಇದ್ದಾರೆ.